ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ, ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನನ್ನೇ ಕೊಂದ ಕಿರಾತಕ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನೀವು ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಡವೇಕೆ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗದಲ್ಲಿ ಇನ್ನೊಂದು ಭೀಕರ ಕೊಲೆ. ಪಾರ್ಟಿ ಮೂಡ್ನಲ್ಲಿದ್ದ ಸ್ನೇಹಿತರ ನಡುವಿನ ಸಣ್ಣ ಜಗಳ ಅಂತಿಮವಾಗಿ ರಕ್ತಪಾತದಲ್ಲಿ ಅಂತ್ಯಗೊಂಡಿದೆ. ಚಾಕು ಇರಿತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವ್ಯಕ್ತಿ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ ಫೆಬ್ರವರಿ 19ರ ತಡರಾತ್ರಿ ನಗರದ ಬೆಕ್ಕಿನ ಕಲ್ಮಠ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಾದ ತೌಫೀಕ್ 40 ಮತ್ತು ಸೈಯದ್ ಅನ್ವರ್ 35 ಎಂಬುವವರು ಪಾರ್ಟಿ ಮಾಡುತ್ತಿದ್ದರು. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಆಕ್ರೋಶಗೊಂಡ ಅನ್ವರ್ ತನ್ನ ಬಳಿಯಿದ್ದ ಚಾಕುವಿನಿಂದ ತೌಫೀಕ್ನ ಕುತ್ತಿಗೆಗೆ ಇರಿದು ಪರಾರಿಯಾಗಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿಎಚ್ ರಸ್ತೆಯ ಬಳಿ ಬಿದ್ದಿದ್ದ ತೌಫೀಕ್ ಅವರನ್ನು ಗಮನಿಸಿದ 112 ಪೊಲೀಸ್ ಸಿಬ್ಬಂದಿ ತಕ್ಷಣವೇ ಅವರನ್ನು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದರು. ಕಳೆದ 2 ದಿನಗಳಿಂದ ಮೆಗ್ಗಾನ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ತೌಫೀಕ್ ದುರದೃಷ್ಟವಶಾತ್ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ. ಇಮಾಮ್ ಬಾಡ ನಿವಾಸಿಯಾದ ಆರೋಪಿ ಸೈಯದ್ ಅನ್ವರ್ನನ್ನು ಈಗಾಗಲೇ ಕೋಟೆ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರಿಸಿದ್ದಾರೆ. ನಗುನಗುತ್ತಿದ್ದ ಸ್ನೇಹಿತರ ನಡುವೆ ಮದ್ಯದ ಅಮಲಿನಲ್ಲಿ ನಡೆದ ಈ ಗಲಾಟೆ ಇಂದು ಒಂದು ಜೀವವನ್ನೇ ಬಲಿ ಪಡೆದಿದೆ. ಸದ್ಯ ಮೃತದೇಹವನ್ನು ಮೆಗ್ಗಾನ್ ಶವಾಗಾರದಲ್ಲಿ ಇರಿಸಲಾಗಿದೆ. ವೀಕ್ಷಕರೇ, ಸ್ನೇಹಿತನ ಜೀವ ಒಬ್ಬ ಸ್ನೇಹಿತನೇ ಕುಡಿದ ಮತ್ತಿನಲ್ಲಿ ತೆಗೆದಿದ್ದಾನೆ ಎಂದರೆ ಇದೇ ನೋಡಿ. ಕೆಟ್ಟ ಅಭ್ಯಾಸ ಇರಬಾರದು, ನಶೆ ಮಾಡಬಾರದು ಎನ್ನುವುದು ಇದಕ್ಕೆನೆ. ಮೊನ್ನೆಯೂ ಕೂಡ ಗಾಜನೂರಿನಲ್ಲಿ ಗಾರೆ ಕೆಲಸ ಮಾಡುವವನಿಗೆ ಎಣ್ಣೆ ಪಾರ್ಟಿ ಮಾಡಲು ಹೋಗಿ ಕೊಂದು ಹಾಕಿರುವ ಘಟನೆ ಇನ್ನೂ ಮಾಸಿಲ್ಲ. ಇಂತಹ ಇನ್ನೊಂದು ಘಟನೆ ನಡೆದು ಹೋಗಿದೆ.